ನೆಲಮಂಗಲದಲ್ಲಿ ಸಂಸದರ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇತ್ತು ಭಾನುವಾರ. ಭರ್ಜರಿ ಬಾಡೂಟ, ಅದ್ರ ಜೊತೆಗೆ ಎಣ್ಣೆ ಬೇರೆ ಅಂತ. ಎಣ್ಣೆ ಬಾಡೂಟಕ್ಕೆ ಮುಗಿ ಬಿದ್ದಿದ್ದಾರೆ ಜನ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಾಲಲ್ಲಿ ನಿಂತು ಆ ಊಟ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಕೂಡ ಜನ ಒಬ್ಬರ ಮೇಲೂ. ಪಾರ್ಟಿ ಸುಧಾಕರ್, ಡಾಕ್ಟರ್ ಕೆ ಸುಧಾಕರ್ ಕೊಡ್ತಿರುವಂತ ಪಾರ್ಟಿ. ನೆಲಮಂಗಲದಲ್ಲಿ ಎಣ್ಣೆ ಬಾಡೂಟಕ್ಕೆ ಜನ ಮುಗಿ ಬಿದ್ದಿದ್ದಾರೆ. ಸಂಸದರ ಅಭಿನಂದನಾ ಸಮಾವೇಶದಲ್ಲಿ ನೂಕು ನುಗ್ಗಲು ವಿವಿಧ ಬಗೆಯ ಬಾಡೂಟಕ್ಕೆ ಜನ ಮುಗಿಬಿದ್ದಿದ್ರು. ಕಾರ್ಯಕರ್ತರಿಗಾಗಿ ಎಣ್ಣೆ ಜೊತೆಗೆ ಭರ್ಜರಿ ಬಾಡೂಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮದ್ಯ ಹಾಗೂ ಬಾಡೂಟಕ್ಕೆ ಸಿಗುತ್ತೆ ಅಂತ ಗೊತ್ತಾಗ್ತಿದ್ದಂಗೆ ಜನ ನಾ ಮುಂದು ಅಂತೇಳಿ ನೋಡಿಲ್ಲಿ ಕತ್ತೆಯನ್ನು ಹಿಡಿದು. ಇದು ಒಂದು ದೃಶ್ಯ. ಇನ್ನೊಂದು ದೃಶ್ಯ ಬರುತ್ತೆ ನಿಮ್ಗೀಗ ನಿಮ್ಮ ಮುಂದೆ. ಒಬ್ಬೊಬ್ಬರಿಗೆ ಒಂದೊಂದು ಮದ್ಯದ ಬಾಟ್ಲಿಯನ್ನು ಕೊಟ್ಟು ಕಳಿಸುವ ದೃಶ್ಯವೂ ಕೂಡ ಇದೆ. ಇದು ಎಣ್ಣೆ ಬಾಡೂಟ, ಭಾನುವಾರದ ಬಾಡೂಟ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ಸಂಸದರಾಗಿ ಗೆದ್ದ ಬಳಿಕ ಈ ರೀತಿಯಾಗೂ ಕೂಡ ಆಚರಣೆ ಮಾಡ್ತಾರೆ, ಆದರೆ ಜನ ಅಷ್ಟು ದೊಡ್ಡ ಮಟ್ಟದಲ್ಲಿ ಬಂದಿದ್ರು. ಇವ್ರಿಗೆ ಯಾರು ಹೇಳೋರು ಕೇಳೋರು ಯಾರು ಇರಲ್ವಾ ಅಂತ? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಒಂದು ರೀತಿ ಆಶ್ಚರ್ಯ ಆಗತ್ತೆ ಈ ರೀತಿಯಾಗಿ. ಅಂದರೆ ಸಾರ್ವಜನಿಕವಾಗಿ ಈ ರೀತಿಯಾಗಿ ಮದ್ಯವನ್ನು ಕೊಡ್ತಾ ಸಾಕಷ್ಟು ಜನರು ಕೂಡ ಅಲ್ಲಿ ಸೇರಿರೋದನ್ನು ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ. ಈಗ ಅಂದರೆ ಏನು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ರು ಇವತ್ತು. ಅಂದರೆ ಸುಧಾಕರ್ ಅವರು ಗೆಲುವಿನ ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೋಸ್ಕರವಾಗಿ ಲೋಕಸಭೆ ಚುನಾವಣೆಯಲ್ಲಿ ಈ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಭರ್ಜರಿ ಬಾಡೂಟವನ್ನು ಇಟ್ಕೊಂಡಿದ್ರು. ಅದರ ಜೊತೆಗೆ ಮದ್ಯವನ್ನು ಸಹ ಅಲ್ಲಿ ಕೊಡ್ತಾ ಇರೋದನ್ನು ಕೂಡ ಒಂದು ರೀತಿ ಆಶ್ಚರ್ಯ ಅನ್ನಿಸ್ತು. ಅಂದರೆ ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಜನರು ಅಲ್ಲಿ ಬರ್ತಾ ಇದ್ದಾರೆ, ಮತ್ತೆ ಊಟಕ್ಕೆ ಮುಗಿಬೀಳ್ತಿದ್ದಾರೆ, ಮತ್ತೆ ಮದ್ಯ ಖರೀದಿಗೆ ಮುಗಿಬೀಳ್ತಾ ಇದ್ದಾರೆ. ಇದಕ್ಕೆ ಈಗಾಗಲೇ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಯಾಕಂದ್ರೆ ಅಲ್ಲಿರುವಂತಹ ದೃಶ್ಯಗಳು ಹೇಳುತ್ತೆ, ಅಲ್ಲಿ KSRP ತುಕಡಿ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಕೆಲ ಬಾಡಿ ಗಾರ್ಡ್ಗಳಾಗಿರ್ಬೋದು, ಇವರೆಲ್ಲರನ್ನು ಕೂಡ ಅಲ್ಲಿ ನಿಯೋಜನೆಯನ್ನ ಮಾಡಲಾಗಿರುವಂಥದ್ದು. ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆ ನಡಿಬಾರ್ದು ಅಂತೇಳಿ ಎಲ್ಲ ಪ್ಲಾನ್ ಮಾಡ್ಕೊಂಡಾಗಲೇ ಎಲ್ಲವನ್ನು ಕೂಡ ಮಾಡಿರುವಂಥದ್ದು. ಆದರೂ ಕೂಡ ಸಾಕಷ್ಟು ಜನರು ಕೂಡ ಅಲ್ಲಿ ಬಂದಿರುವಂಥದ್ದು. ಸರಿಸುಮಾರು 10 ರಿಂದ 20 ಸಾವಿರ ಜನಕ್ಕೂ ಕೂಡ ಅಲ್ಲಿ ಇವತ್ತು ಏನು ಊಟದ ವ್ಯವಸ್ಥೆ ಜೊತೆಗೆ ಬಾಡೂಟ ಮತ್ತೆ ಮದ್ಯದ ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸಿದ್ರು ಅನ್ನೋದು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಏನು ಊಟಕ್ಕಾಗಿರ್ಬೋದು, ಮದ್ಯಕ್ಕಾಗಿರ್ಬೋದು, ಸಾಕಷ್ಟು ಜನರು ಮುಗಿಬಿದ್ದದನ್ನು ಕೂಡ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇದ್ವಿ. ಇದರ ಜೊತೆಗೆ ಸಮಾರಂಭ ಕೂಡ ಇತ್ತು, ಅದರಲ್ಲೂ ಕೂಡ ಕೆಲ ಗಣ್ಯರು ಸಹ ಭಾಗಿಯಾಗಿದ್ರು. ಆನಂತರ ಈ ರೀತಿಯಂತ ದೃಶ್ಯ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಥ್ಯಾಂಕ್ ಯು.